ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಬಂದು ನಮ್ಮ ಅತ್ತೆ ಮಗಳ ಮಗುದು ಅಂದರೆ ಸೀಮಂತ ಕಾರ್ಯಕ್ರಮ ಇದೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ಮೀನ್ಸ್ ನಮ್ಮ ಮನೆಯವರೊಬ್ಬರು ಬರ್ತಾ ಇಲ್ಲ, ನಾನು ನನ್ನ ಮಗಳು ಹೋಗ್ತಾ ಇದ್ದೀವಿ. ನನ್ನ ಮಗ ಅವರ ತಾತನ ಮನೆಗೆ ಹೋಗಿದ್ದ, ಅದಕ್ಕೋಸ್ಕರ ನಾವೇ ಹೋಗ್ತಾ ಇದ್ದೀವಿ, ನಾವಿಬ್ಬರೇ. ಬನ್ನಿ ಫ್ರೆಂಡ್ಸ್, ಅಲ್ಲಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ನಾನು ಹಾಕ್ಕೊಂಡಿರೋ ಬಟ್ಟೆ ಅಂದರೆ ಬಂದು ನೀವು ಹಬ್ಬದಲ್ಲೆಲ್ಲ ನೋಡೇ ಇರ್ತೀರ, ಮೇಲೆ ಇತ್ತು, ಅದಕ್ಕೆ ಅದನ್ನೇ ಹಾಕ್ಕೊಂಡೆ. ಅದಕ್ಕೆ ದುಪ್ಪಟ್ಟನೂ ಇದೆ. ಹಾಗೆ ಒಂದು ನೆಕ್ ಚೈನ್ ಹಾಕ್ಕೊಂಡಿದ್ದೀನಿ. ಇದು ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ನಾನು ಆಲ್ರೆಡಿ ನಿಮ್ಗೆ ಎಷ್ಟೊಂದು ವೀಡಿಯೋಸಲ್ಲೆಲ್ಲ ತೋರಿಸಿದ್ದೀನಿ. ಇದು ಸೆಟ್ ಆಗುತ್ತೋ ಇಲ್ವೋ ಸುಮ್ಮನೆ ಹಾಗೆ ಹಾಕ್ಕೊಂಡಿದ್ದೀನಿ. ಹಾಗೆ ನನ್ನ ಮಗಳು ಕೂಡ ಫ್ರಾಕ್ ಹಾಕಿ ರೆಡಿ ಮಾಡಿದ್ದೀನಿ. ಅವಳದು ನೆಕ್ ಪೀಸ್ ಬಂದು ಇದು ಮರ್ಜಾಗಿಬಿಟ್ಟಿದೆ, ಅವಳ ಡ್ರೆಸ್ಗೂ ಅದಕ್ಕೂ ಮರ್ಜಾಗಿಬಿಟ್ಟಿದೆ. ಅದಕ್ಕೋಸ್ಕರ ಅವಳೇ ಸೆಟ್ ಮಾಡ್ಕೊಂಡಿದ್ದು, ಅದಕ್ಕೋಸ್ಕರ ಅದನ್ನೇ ಹಾಕಿದ್ದೀನಿ. ಮತ್ತು ಬ್ಯಾಂಗಲ್ಲು ಅವಳದು ಬರ್ತಡೇಲಿ ತೊಗೊಂಡಿದ್ದು. ಹಾಗೆಯೇ ಅವಳಿಗೆ ಪಿಂಕ್ ಕಲರೇ ಶೂ ಹಾಕೋಣ ಅಂತ ಪಿಂಕ್ ಕಲರ್ ಡ್ರೆಸ್ಸೇ ಹಾಕಿದ್ದೀನಿ. ಸ್ವಲ್ಪ ಅದೆಲ್ಲ ಬಾರ್ಡ್ರ್ ಇದೆಯಲ್ಲ, ಮತ್ತು ಈ ಅಕೇಶನ್ಗೆ ಸೆಟ್ ಆಗುತ್ತೆ ಅಂತ. ಬನ್ನಿ ಫ್ರೆಂಡ್ಸ್, ಅಲ್ಲಿ ಮೀಟ್ ಆಗೋಣ. ಹಾಗೆ ನಾನು ನಿಮಗೆ ತೋರಿಸ್ತೀನಿ ಅದು ಕನ್ವೆನ್ಷನ್ ಹಾಲು ಯಾವ ಥರ ಇದೆ ಅನ್ನೋದನ್ನೆಲ್ಲ ತೋರಿಸ್ತೀನಿ. ನಾನಿದು ವಾಯ್ಸ್ ಓವರ್ ಕೊಡ್ತಿರೋದು ಬಂದು ಇಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು, ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಮತ್ತು ಇಲ್ಲಿ ಬಂದಿದ್ದೀವಿ ನಾವು ಕನ್ವೆನ್ಷನ್ ಹಾಲ್ಗೆ. ನಂದು ಹೇರ್ ಸ್ಟೈಲ್ ಕರೆಕ್ಟಾಗಿ ಕುತ್ಕೊತಿಲ್ಲ, ಯಾಕಂದರೆ ಗಾಡೀಲಿ ಬಂದನಲ್ಲ, ಅದಕ್ಕೋಸ್ಕರ ಅದು ಬಾಚ್ಕೋಬೇಕಾಗಿತ್ತು. ಬಟ್ ಹೇರ್ ಸ್ಟೈಲ್ ಕರೆಕ್ಟಾಗಿ ಕುತ್ಕೊಂಡಿಲ್ಲ. ಇದು ಬಂದು ನಮ್ಮ ಗಗನ್ ಅವ್ರ ಅತ್ತೆ. ನಮ್ಮ ಫ್ಯಾಮಿಲಿ ಆಲ್ರೆಡಿ ಎಲ್ಲ ಬಂದಿದ್ದರು. ನಾವು ಹೋಗೋಷ್ಟರಲ್ಲಿ ಸ್ವಲ್ಪ ಲೇಟೇ ಆಗಿತ್ತು. ಇದು ಬಂದು ಡೆಕೋರೇಷನ್ ಮಾಡಿರೋ ಅಂಥದ್ದು. ತುಂಬ ಚೆನ್ನಾಗಿ ಮಾಡಿದರು ಫ್ರೆಂಡ್ಸ್ ಡೆಕೋರೇಷನ್ನ. ನನಗಂತೂ ತುಂಬಾ ಇಷ್ಟ ಆಯಿತು. ನೋಡಿ, ಎಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಮತ್ತು ಎಲ್ಲ ಬೊಂಬೆಗಳನ್ನೆಲ್ಲ ಇಟ್ಟು, ಅಂದರೆ ಥೀಮ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೀಮಂತ ಥೀಮ್ಗೆ ಹೇಳಿ ಮಾಡಿಸ್ದಂಗಿತ್ತು ಡೆಕೋರೇಷನ್ನು. ನೋಡಿ, ಒಂದೊಂದು ಥರ ಜೋಡಿಸಿದ್ದಾರೆ. ಹಣ್ಣುಗಳಾಗಲಿ ಅಥವಾ ವೀಳ್ಯದೆಲೆ ಅಡಿಕೆಲೆ ಆಗಲಿ, ಮತ್ತು ಕೊಬ್ಬರಿ ಬಟ್ಲಾಗಲಿ, ಸ್ವೀಟ್ಸ್ಗಳಾಗಲಿ, ಕಜ್ಜಾಯ ಆಗಲಿ, ಮತ್ತು ನಿಪ್ಪಟ್ಟು ಎಲ್ಲನೂ ಒಂದೊಂದಾಗಿ ತುಂಬ ಚೆನ್ನಾಗಿ ಜೋಡಿಸಿದ್ದಾರೆ. ಬನ್ನಿ ಫ್ರೆಂಡ್ಸ್, ಈಗ ನಾವು ಕನ್ವೆನ್ಷನ್ ಹಾಲ್ನ ನೋಡೋಣ. ಇವಳು ಅಂದರೆ ಗರ್ಭಿಣಿ ಬಂದು ಮಧುಮತಿ ಅಂತ ನಮ್ಮ ಅತ್ತೆ ಮಗಳು. ಇಲ್ಲಿ ಗ್ರ್ಯಾಂಡ್ 7 ಪಾರ್ಟಿ ಹಾಲಲ್ಲಿ ಅರೇಂಜ್ ಮಾಡಿದರು. ಇದು ಔಟ್ ವ್ಯೂವಿಂದ ಈ ಥರ ಕಾಣಿಸುತ್ತೆ ಕನ್ವೆನ್ಷನ್ ಹಾಲು. ಬನ್ನಿ ಫ್ರೆಂಡ್ಸ್, ಒಳಗೆ ಹೋಗೋಣ. ಒಳಗೆ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಈ ಕನ್ವೆನ್ಷನ್ ಹಾಲು ನನಗೆ ತುಂಬಾ ಇಷ್ಟ ಆಯಿತು. ಯಾಕಂದರೆ ಚಿಕ್ಕ ಚಿಕ್ಕ ಪಾರ್ಟಿಗಳಿಗೆ, ಈ ಥರ ಬರ್ಡೇ ಪಾರ್ಟಿ ಆಗಲಿ ಅಥವಾ ಬೇಬಿ ಶವರ್ ಆಗಲಿ, ಎಲ್ಲದಕ್ಕೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಏನಿಲ್ಲ ಅಂದರೂ ಒಂದು 200 to 300 ಪೀಪಲ್ಗಂತೂ ಕರೆಕ್ಟಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಇವ್ರು ನಿಂತಿದ್ದಾರಲ್ಲ ಯೆಲ್ಲೋ ಸ್ಯಾರಿ, ಅವರು ನಮ್ಮ ಅತ್ತೆ ಆಗಬೇಕು. ಮತ್ತು ಇಲ್ಲಿ ನಿಂತಿದ್ದಾರಲ್ಲ ಪಂಚೆ ಶರ್ಟು, ಇವರು ಮಧುಮತಿಯವರ ಹಸ್ಬೆಂಡು. ಅವ್ರು ಯಾರ ಜೊತೆನೋ ಮಾತಾಡ್ತಿದ್ರು. ಹಾಗೆ ಬರ್ತಾ ಇದ್ದೀವಿ. ಆಲ್ರೆಡಿ ಎಷ್ಟೊಂದು ಜನ ಬಂದುಬಿಟ್ಟಿದ್ದಾರೆ, ನಮ್ಮ ನೆಂಟರುಗಳು ಮತ್ತು ಹುಡುಗನ ಕಡೆಯವರು ಎಲ್ಲರೂ ಒಬ್ರೊಬ್ಬರಾಗಿ ಎಲ್ಲನೂ ಅಂದರೆ ಎಲ್ಲ ಗಿಫ್ಟ್ಸ್ಗಳ್ನ ಕೊಡ್ತಾಯಿದ್ರು. ಇದು ನಮ್ಮ ಮನೆಯಲ್ಲಿರೋ ಅಂಥ ಫ್ಯಾಮಿಲಿ ಆಲ್ರೆಡಿ ಬಂದು ಕೂತಿದೆ. ಬನ್ನಿ ಫ್ರೆಂಡ್ಸ್, ನಾವು ಹೋಗೋಣ. ಹಾಗೆಯೇ ಏನೇನು ಮಾಡಿದರು ಅಂದರೆ ಏನೇನು ಥರ ಅಲಂಕಾರ ಎಲ್ಲ ಇತ್ತು ಅಂತ ನೋಡೋಣ. ಈಗ ಸ್ಟಾರ್ಟಿಂಗ್ ಬಂದು ಈ ಥರ ಇದೆ ಅಲಂಕಾರ, ಅಂದರೆ ಈ ಥರ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ನೆಕ್ಸ್ಟು ಇವಳು ಸ್ಯಾರೀಸ್ ಕೂಡ ಚೇಂಜ್ ಮಾಡಿ ಅದಾದಮೇಲೆ ನೆಕ್ಸ್ಟು ಸ್ವಲ್ಪ ಬೇರೆ ಥರ ಅಲಂಕಾರ ಮಾಡ್ತಾರೆ. ಇವಳು ಬಂದು ನನ್ನ ಫ್ರೆಂಡು ಸುಪ್ರೀತಾ ಅಂತ. ನಾನು ಇವಳು ಅಂದರೆ ಸುಮಾರು ಒಂದು 3-4 ತಿಂಗಳೇ ಫ್ರೆಂಡ್ಸ್ ಆಗಿದ್ವಿ. ತುಂಬ ಚೆನ್ನಾಗಿರೋಂಥ ಒಳ್ಳೆ ಗೆಳತಿ. ನಾನು ಇವಳು ಡಿ ಸಿ ಸಿ ಬ್ಯಾಂಕ್ಗೆ ಅಪ್ಲೈ ಮಾಡಿದ್ವಿ. ಆ ಟೈಮಲ್ಲಿ ನನಗೆ ಇವಳು ಫ್ರೆಂಡ್ ಆಗಿದ್ದು, ತುಂಬ ಒಳ್ಳೆ ಫ್ರೆಂಡ್ಸ್ ಇವರೆಲ್ಲರೂ ನಮ್ಮ ಫ್ಯಾಮಿಲಿ. ಇವಳು ಹಾಯ್ ಮಾಡಿದ್ಲಲ್ಲ, ಅವಳು ಬಂದು ಮಧುಮತಿ ತಂಗಿ ಮಮತಾ ಅಂತ. ಆಮೇಲೆ ಅವರು ಸ್ಟೇಜ್ ಮೇಲೆ ಹೋಗ್ತಾರೆ, ಅವಾಗೂ ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ, ತೋರಿಸ್ತೀನಿ. ಈಗ ಆಲ್ರೆಡಿ ನಾವು ಮೇಲೆ ಬಂದಿದ್ದೀವಿ, ನಾವು ಕೂಡ ಗಿಫ್ಟ್ಸ್ ಎಲ್ಲ ಕೊಡೋಣ ಅಂತ ಬಂದಿದ್ದೀವಿ. ನಮ್ಮಮ್ಮ ಅಂದರೆ ಇಬ್ಬರಿಬ್ಬರು ಮಾತ್ರ ಮಾಡಿಕೊಂಡ್ರು ಗಿಫ್ಟ್ಸ್ ಎಲ್ಲ ಕೊಡೋದಕ್ಕೆ, ತುಂಬ ಓವರ್ ಕ್ರೌಡ್ ಆಗುತ್ತೆ ಅಂತ. ನಾನು ವೀಡಿಯೋ ಮಾಡ್ತಾಯಿದ್ದೆ, ಅಂದರೆ ಸ್ಟೇಜಿಂದ ಈ ಕಡೆ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ. ನಮ್ಮ ಗಗನ ಮತ್ತು ನಮ್ಮ ಆಂಟಿ ಫಸ್ಟು ಎಲ್ಲ ಅಂದರೆ ಸೀರೆ ಎಲ್ಲ ತಂದಿದ್ರು, ಅದನ್ನೆಲ್ಲ ಕೊಟ್ಬಿಡ್ತಾ ಇದ್ದಾರೆ. ಇವ್ರು ಈ ಕಡೆ ಅಂದರೆ ಜೋಡಿಸ್ತಿದ್ರಲ್ಲ ಬಳೆ ಎಲ್ಲ, ಇವರು ಬಂದು ನಮ್ಮ ಅತ್ತೆ. ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೆ ನಮ್ಮ ಅತ್ತೆ ಅನ್ನೋದನ್ನ.
ಈಗ ನೆಕ್ಸ್ಟು ಈಗ ಬರ್ತಾ ಇರೋರು ಬಂದು ನಮ್ಮ ಚಿಕ್ಕಜ್ಜಿ ಮತ್ತು ಭವ್ಯ ಅಂತ. ಇವರು ಕೂಡ ಅತ್ತೆ ಸೊಸೆ. ಇವನು ಮುದ್ದು ಕುಮಾರ ಕಾಣಿಸಿದ್ದಾನಲ್ಲ, ಇವನು ಬಂದು ಮಯೂರ್ ಅಂತ, ಗಗನನ ಮಗ. ಅವನು ಅವ್ರ ಅಮ್ಮನ ಬಿಟ್ಟು ಎಲ್ಲೂ ಹೋಗೋದೇ ಇಲ್ಲ, ಅಳ್ಳಾಡೋದೇ ಇಲ್ಲ. ಇಲ್ಲ ಅವ್ರ ಅಜ್ಜಿ ಇರಬೇಕು, ಇಲ್ಲ ಅವ್ರ ಅಮ್ಮ ಇರಬೇಕು, ಎಲ್ಲೇ ಹೋದರು ಮತ್ತು ಬಂದ್ರೂ. ಮತ್ತು ಈಗ ಬರ್ತಾ ಇದ್ದಾರೆ ನಮ್ಮ ಚಿಕ್ಕಜ್ಜಿ ಮತ್ತು ನಮ್ಮ ಭವ್ಯ ಮತ್ತು ಗಗನ್ ಅವ್ರ ಅತ್ತೆ 3 ಜನನೂ ಬರ್ತಾ ಇದ್ದಾರೆ. ಇದ್ರ ಮೇಲೆ ಬಂದು ನಿಂತ್ಕೊಂಡು ಅರ್ಶಿನ ಕುಂಕುಮ ಎಲ್ಲ ಕೊಟ್ಬಿಟ್ಟು ಅವಳಿಗೂ ಕೂಡ ಗಿಫ್ಟ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ನಾನು ಇದು ಸ್ವಲ್ಪ ಅವರು ನಿಂತ್ಕೊಳ್ಳೋವರೆಗೂ ಡೆಕೋರೇಷನ್ಸ್ನ ಶೂಟ್ ಮಾಡ್ತಾಯಿದ್ದೆ. ಅದಾದಮೇಲೆ ಇವಾಗ ಶೂಟ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಫಸ್ಟ್ ಈಗ ಕುಂಕುಮ ಅರಶಿನ ಎಲ್ಲ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಬೇಬಿ ಶವರ್ಗೆ ಏನೇನು ಕೊಡ್ತಾರೆ ಅಂತ. ಇದರಲ್ಲಿ ಮಡ್ಲಕ್ಕಿ ಎಲ್ಲ ಕೊಡಲ್ಲ ಆ್ಯಕ್ಚುಲಿ, ಕಡಲೆ ಮತ್ತು ಇದನ್ನು ಹಾಕ್ತಾರೆ, ಅಕ್ಕಿ ಬದಲು ಕಡಲೆ ಹಾಕ್ತಾರೆ, ಹುರ್ಗಡ್ಲೆ ಅಂತ ಬರುತ್ತಲ್ಲ ಅದನ್ನು ಹಾಕ್ತಾರೆ. ನಾನು ಇನ್ನೇನು ನಮ್ಮಮ್ಮ ಬಂದ್ರಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ಕೂತಿದ್ರಲ್ಲ ಅವರು ಕೊಟ್ಟೆ. ಇಲ್ಲಿ ಸುಮ್ಮನೆ ಇಟ್ಕೊಳ್ಳಿ, ನಾನು ಆಲ್ರೆಡಿ ಆನ್ ಮಾಡಿಬಿಟ್ಟಿದ್ದೀನಿ ಅಂತ. ನಾನು ಕೂಡ ಅರ್ಶಿನ ಕುಂಕುಮ ಎಲ್ಲ ಇಡಬೇಕಾಗಿತ್ತು. ಆಲ್ರೆಡಿ ನಮ್ಮ ಅಮ್ಮ ಸೀರೆ ಎಲ್ಲ ಕೊಡೋದಕ್ಕೆ ಶುರು ಮಾಡಿಬಿಟ್ಟಿದ್ರು. ಅದಕ್ಕೆ ಅವ್ರಿಗೆ ಸುಮ್ಮನೆ ಇಟ್ಕೊಂಡಿರಿ, ನಾನು ಹೋಗೋವರೆಗೂ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ. ಅವರು ಸುಮ್ಮನೆ ಹಾಗೆ ಇಟ್ಕೊಂಡಿದ್ರು. ಅದಾದಮೇಲೆ ಕ್ಲೀನಾಗಿ ಮಾಡ್ತಾರೆ, ಅಂದರೆ ಕ್ಲೀನಾಗಿ ಶೂಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಷ್ಟರಲ್ಲಿ ಎಲ್ಲ ಬೇಗ ಓಡಿ ಹೋಗಿ ನಿಂತ್ಕೊಂಡೆ. ನಮ್ಮಮ್ಮ ಆಲ್ರೆಡಿ ಕುಂಕುಮ ಎಲ್ಲ ಅರ್ಶಿನ ಎಲ್ಲ ಇಟ್ಬಿಟ್ಟು ಕೊಡ್ತಾಯಿದ್ರು. ನಾನು ಹೋಗಿ ಹಿಡ್ಕೊಂಡೆ. ನಮ್ಮಮ್ಮ ನಗ್ತಾ ಇದ್ದಾರೆ, ಬೇಗ ಬರಲಿಲ್ಲ ಅಂತ ಎಲ್ಲ. ಅದಾದಮೇಲೆ ಸುಪ್ರೀತಾ ಅಂತ ಹೇಳಿದ್ನಲ್ಲ, ಅವಳು ವೀಡಿಯೋ ಮಾಡಿದ್ಲು. ಅವ್ರ ಹತ್ರ ಇಸ್ಕೊಂಡು ಅವಳು ವೀಡಿಯೋ ಅಂದರೆ ನೆಕ್ಸ್ಟ್ ಮಾಡಿದ್ದು ಅವಳೇ ವೀಡಿಯೋಸ್ನ. ಅದಾದಮೇಲೆ ಒಂದು ಸಲ ನಾವೆಲ್ಲರೂ ನಿಂತ್ಕೊಂಡಿದ್ವಲ್ಲ, ಅಂದರೆ ಫ್ಯಾಮಿಲಿ ಫುಲ್ಲು ಒಂದು ಸತಿ ಒಂದು ಫೋಟೋಗೋಸ್ಕರ ತೊಗೊಂಡ್ವಿ. ಅಂದರೆ ಫೋಟೋಶೂಟ್ ಥರ, ಅಂದರೆ ಫೋಟೋನೇ ಇದು ಮಾಡ್ಕೊಂಡ್ವಿ, ಅಂದರೆ ಫೋಟೋ ತಕ್ಕೋಬೇಕು ಅಂತ. ಕ್ಯಾಮ್ರಾಮನ್ ಎಲ್ಲ ನಿಂತ್ಕೊಳ್ಳಿ ಅಂತ ಹೇಳಿದ್ರಲ್ಲ, ಆ ಟೈಮಲ್ಲಿ ತೆಗೀತಾ ಇದ್ವಿ. ಇವರು ಮುಂದೆ ಓಡಾಡ್ತಿದ್ದಾರಲ್ಲ, ಇವ್ರು ಬಂದು ಗಂಡಿನ ಅಕ್ಕ, ಗಂಡಿನ ಅಕ್ಕ ಅಂದರೆ ಧನುಷ್ ಅಂತ ಇದ್ದಾರಲ್ಲ, ಮಧುಮತಿಯವ್ರ ಯಜಮಾನ್ರು, ಅವರ ಅಕ್ಕ ಓಡಾಡ್ತಿರೋರು. ಈ ಸುಪ್ರೀತಾ ಬಂದು ಧನುಷ್ ಅವರ ತಂಗಿ. ಇವ್ರು ಕೂಡ 3 ಜನನೇ ಮಕ್ಕಳು. ಇದು ನಮ್ಮದು ಒಂದು ಪಿಕ್ 2 ಪಿಕ್ಕೆಲ್ಲ ಆಯಿತು. ಅದಾದಮೇಲೆ ನಾವು ಹೊರಟು ಬಂದ್ವಿ. ಅದನ್ನೇ ಫ್ರೆಂಡ್ಸ್ ಹೇಳೋದು, ಅಂದರೆ ಅಟ್ ಎ ಟೈಮ್ ಮಾಡಬೇಕು ಅಂತಂದರೆ ಏನೂ ಆಗೋಲ್ಲ. ಒಬ್ಬೊಬ್ಬರಾಗಿ ಇಬ್ಬರಿಬ್ಬರಾಗಿ ಮಾಡಿದ್ರೇ ಆಗುತ್ತೆ. ಇದು ಆಲ್ರೆಡಿ ನೋಡೇ ಇರ್ತೀರ. ನಮ್ಮ ಆಂಟಿ ಮತ್ತು ನಮ್ಮ ಚಿಕ್ಕಮ್ಮ. ನಾನು ಮೊದಲೇ ಹೇಳ್ದಾಗೆ ಅವನು ಮಯೂರ್ ಯಾರ ಜೊತೆನೂ ಕೂಡ ಇರಲ್ಲ. ಇಲ್ಲ ಅವರಮ್ಮ ಅವರಪ್ಪ, ಒಟ್ಟಿನಲ್ಲಿ ಅವ್ರ ಫ್ಯಾಮಿಲಿಲಿ ಯಾರಾದರೂ ಇದ್ದರೆ ಸಾಕು. ಅದು ಬಿಟ್ಟು ಬೇರೆಯವ್ರು ಯಾರ ಹತ್ರನೂ ಮುಟ್ಟಿಸ್ಕೊಳಲ್ಲ, ಯಾರ ಹತ್ರನೂ ಹೋಗಲ್ಲ. ಆ ಥರ ನಗ್ತಾನೆ ಮಾತಾಡ್ತಾನೆ ಅಷ್ಟೇನೆ, ಅಂದರೆ ಯಾರ ಹತ್ರನೂ ಇರಲ್ಲ. ಅವರು ಕೂಡ ಬಂದಿದ್ದರು. ಅವರು ಒಂದು ಪಿಕ್ಕೆಲ್ಲ ತಕ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಇದೊಂಥರ ಒಂದು ಮೆಮೊರಿ ಇರುತ್ತಲ್ವ ಫ್ರೆಂಡ್ಸ್, ನಾವು ಎಲ್ಲರೂ ಬಂದಿದ್ವಿ ಹೋಗಿದ್ವಿ ಅನ್ನೋದು. ಅವಳು ಕೂಡ ಅವಳದು ಒಂದು ಮೆಮೊರಿ ಇರುತ್ತೆ, ಅದಕ್ಕೋಸ್ಕರ ತಗೊತಾ ಇರೋದು. ಈಗ ಇವರಿಬ್ಬರು ಬಂದು ನಾನು ಆಲ್ರೆಡಿ ಹೇಳೇ ಇದ್ದೆ, ಮಧುಮತಿಯವರ ಅಕ್ಕ ಮತ್ತು ಭಾವ. ಅಂದರೆ ಇವರು ಅಂದರೆ ಕಪ್ಪಲ್ಲು, ನ್ಯೂಲಿ ಮ್ಯಾರಿಡ್ ಕಪ್ಪಲ್ಲು. ಇವ್ರದ್ದು ಮದುವೆ ರೀಸೆಂಟಾಗಿ ನಾನು ಅಪ್ಲೋಡ್ ಮಾಡೇ ಇದ್ದೆ ವೀಡಿಯೋನ, ಎಲ್ಲರೂ ನೋಡಿರ್ಬೋದು. ಅದಾದಮೇಲೆ ನಮ್ಮ ಗಗನ ಮತ್ತು ಇವನ ಹೆಸರು ಈ ಕಡೆ ಬಂದಿದ್ದಾನಲ್ಲ, ಇವನ ಹೆಸರು ಚಿಂಟು ಅಂತ, ಅವನು ಕೂಡ ಎಲ್ಲ ಬಂದಿದ್ದರು. ಅಂದರೆ ಅವರೆಲ್ಲ ತುಂಬ ಹತ್ರದ ರಿಲೇಷನ್, ನಮಗಿಂತನೂ ಹತ್ರದ ರಿಲೇಷನ್ ಆಗಿರೋದ್ರಿಂದ ಅವರೆಲ್ಲ ಬಂದಿದ್ದರು. ಹೀಗೇ ಅಂದರೆ ಸಿಂಪಲ್ಲಾಗಿ ಅವರು ಎಲ್ಲ ಪಿಕ್ಗಳನ್ನೆಲ್ಲ ತಕ್ಕೊಂಡ್ರು. ಅದಾದಮೇಲೆ ಹೋಗ್ತಾಯಿದ್ರು. ಅಂದರೆ ಅದಾದಮೇಲೆ ಊಟ ಎಲ್ಲ ಮಾಡಿದ್ವಿ ಫ್ರೆಂಡ್ಸ್. ಊಟ ಮಾತ್ರ ಎಕ್ಸ್ಟ್ರಾಡಿನರಿ ಆಗಿತ್ತು. ಹೋಳಿಗೆ ಅಂದರೆ ಕಾಯಿ ಹೋಳಿಗೆ ಇತ್ತು, ಪಾಯಸ, ರೊಟ್ಟಿ, ಅದಕ್ಕೆ ಹೆಣ್ಗಾಯಿ ಎಲ್ಲನೂ ಚೆನ್ನಾಗೇ ಮಾಡಿಸಿದ್ರು ಫ್ರೆಂಡ್ಸ್. ನನಗಂತೂ ತುಂಬಾ ಇಷ್ಟ ಆಯಿತು. ಅದಾದಮೇಲೆ ಒಬ್ಬೊಬ್ಬರೇ ಅಂದರೆ ಗಂಡಿನ ಕಡೆಯವರು ಎಲ್ಲ ಬರ್ತಾಯಿದ್ರಲ್ಲ, ಅವ್ರ ಕಡೆಯವರೆಲ್ಲ ಬರಲಿ ಅಂತ ಅದಾದಮೇಲೆ ಬಿಟ್ವಿ. ಮತ್ತು ಇವರು ದೊಡ್ಡಪ್ಪ ಮತ್ತು ದೊಡ್ಡಮ್ಮನ ಮಗ ಮತ್ತು ಸೊಸೆ ಇವರು ಕೂಡ ಬಂದಿದ್ದರು. ಇವರು ಕೂಡ ಆಶೀರ್ವಾದ ಮಾಡಿ ಹೋಗ್ತಾ ಇದ್ದಾರೆ. ಅದಾದಮೇಲೆ ಇದು ಗಂಡಿನ ಕಡೆಯವರು ಬಂದು ಕುಂಕುಮ ಎಲ್ಲ ಇಡ್ತಾ ಇರೋದು. ಅವಳಿಗೂ ಕೂಡ ಸುಸ್ತು ಅಂತ ಹೇಳ್ತಾ ಇದ್ಲು. ಎಲ್ಲರನ್ನೂ ಇದು ಮಾಡಬೇಕಲ್ವ, ಮಾತಾಡಿಸ್ಬೇಕು ಎಲ್ಲರನ್ನೂ ಅಂತ ಕೂತ್ಕೊಂಡು ಎಲ್ಲನೂ ಒಬ್ಬೇ ಮಾಡ್ತಾಯಿದ್ಲು. ಆದ್ರೂ ಸಖತ್ತು ಸೆಕೆ ಎಲ್ಲ ಇರೋದ್ರಿಂದ
ನಮಗೂ ಆಗ್ತಾ ಇರಲಿಲ್ಲ. ಎ ಸಿ ಇತ್ತು ಆಲ್ರೆಡಿ ಅದರಲ್ಲಿ, ಬಟ್ ಆದರೂ ಕೂಡ ಅಷ್ಟೊಂದು ಆಗ್ತಾ ಇರಲಿಲ್ಲ ಅಂತ ಹೇಳ್ತಾ ಇದ್ಲು. ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.